ಉಸಿರಿಗೂ ಬೇಕಿದೆ ಈಗ ನಿನ್ನದೇ ಹೆಸರು. ಬದುಕಿರುವೆ ಕಾಯುತ್ತ ನಿನ್ನಯ ನೆರಳು. ಅಲ್ಲ, ದೇವಕ್ಕೆ ಅಕ್ಕೋರು ಮಾತ್ರ ಬಂದವ್ರಲ್ಲ, ಉಳಿದವರೆಲ್ಲ ಯಾಕೆ ಬಂದಿಲ್ಲ? ಎಲ್ಲಿ ಹೋದ್ರು ಅಂತನೂ ಗೊತ್ತಾಯ್ತಿಲ್ವಲ್ಲ. ಯಜಮಾನ್ರೆ, ಸರೋಜ ಸುಸ್ತಾಗಿದ್ದಾಳೆ, ಅವ್ರಿಗೆ ರೆಸ್ಟ್ ತಗೊಳಕ್ಕೆ ಹೇಳು. ಸರಿ. ಪವನಿ, ದೇವಕಿ ಅಲ್ಲಮ್ಮ? ರೂಮಲ್ಲಿದ್ದಾರೆ ತಾತ. ಏನಾದರೂ ಹೇಳಿಲ್ಲ? ಅಪ್ಪರೇ, ಅವ್ರೇನು ಮಾತಾಡಿಲ್ಲ. ದಬ ದಬ ಅಂತ ಬಾಗಿಲು ಬಡಿದ್ರು. ನಾನು ಬಾಗಿಲು ತೆಗ್ದೆ. ನನ್ನ ಕೈ ಹಿಡಿದು ಹಿಂಗೆ ಎಳ್ದು ಬಿಸಾಕ್ಬಿಟ್ಟು ದಡ ಅಂತ ರೂಮ್ಗೆ ಹೊಂಟೋದ್ರು. ನೀವು ಯಾರು ಏನು ಮಾತಾಡಲೇ ಇಲ್ವಾ? ತಾತ ಮಾತಾಡ್ಸಕ್ಕೆ ಅಂತಲೇ ರೂಮಿಗೆ ಹೋದ್ವಿ, ಆದರೆ ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ರು. ಶವರಲ್ಲಿ ನೀರು ಬರ್ತಿರೋ ಸೌಂಡ್ ಮಾತ್ರ ಕೇಳ್ತಿತ್ತು. ಮನೆಗೆ ಬಂದಾಗಿಂದ ದೇವಕ್ಕೆ ಅಕ್ಕೋರು ಮುಖನ ಅಂತ ಊದಿಸ್ಕೊಂಡೇ ಇದ್ರು. ನಾಗಿ, ಸ್ವಲ್ಪ ಸುಮ್ಮನಿರ್ತೀಯಾ? ತಾತ ಅವ್ರು ಸ್ವಲ್ಪ ಅಪ್ಸೆಟ್ ಆದಂಗಿದ್ರು. ರೀ ವಿಮಲಾ, ದೇವಕಿ ನಿನ್ನ ಹತ್ರ ಏನಾದರೂ ಮಾತಾಡಿದ್ಲಾ? ಇಲ್ಲ ರೀ, ರೆಸಾರ್ಟ್ಗೆ ಹೋದ್ಮೇಲೆ ದೇವಕಿ ಮಾತಾಡಿದ್ದೆ ಕಡಿಮೆ, ಒಂಟಿಯಾಗೇ ಇದ್ಲು. ಯಾಕ್ರಿ, ಏನಾಯಿತು? ದೇವ್ಕಿ ದೇವಕಿ, ದೇವ್ಕಿ ದೇವ್ಕಿ ದೇವಕಿ, ದೇವ್ ದೇವ್ಕಿ ದೇವ್ಕಿ ಬಾಗ್ಲು ತೆಗಿ. ದೇವ್ಕಿ, ಏನಾಯ್ತು ದೇವ್ಕಿ? ಗೊಂಬೆ, ಗೊಂಬೆ ಬಾಗಿಲು ತೆಗಿ. ಗೊಂಬೆ, ಗೊಂಬೆ. ವಿಮಲಾ, ಮೊದಲು ದೇವಕಿಗೆ ಟವಲ್ ಕೊಡು. ಹಾಂ.